ಈಗ ನಿನ್ನೆ ಇನ್ಸಿಡೆಂಟ್ ನಡೆದಂತ ನಾವು ಕೂಡ ಅಲ್ಲೇ ಅನಿವಾರ್ಯದಂತ ಒಂದು ನೋಡಿ, ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಈ ಒಂದು ಘಟನೆ ನಮ್ಮ ಒಂದು ವಿಧಾನಸೌಧ ಇರಲಿ, ವಿಧಾನ ಪರಿಷತ್ತಿನ ಪವಿತ್ರವಾದಂಥ ಸ್ಥಳದ ಒಂದು ನಡೆದಂಥ ಒಂದು ಕರಾಳ ಘಟನೆ ಇದು. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬಾ ಪ್ರಬುದ್ಧ ರಾಜಕಾರಣಿ. ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಆ ಸ್ಥಾನದ ಘನತೆ ಗೌರವ ಅವರಿಗೆ ಅರಿವಿದೆ. ಯಾವಾಗ ಸಿ.ಟಿ. ರವಿ ಅವರು ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆಯನ್ನ ಕೊಡ್ತಾರೆ, ಇವರು ಅದನ್ನು ಕೇಳ್ತಾರೆ. ಕೇಳ್ಬಿಟ್ಟು ಅದಕ್ಕೇನು ರಿಯಾಕ್ಟ್ ಮಾಡಲ್ಲ. ಯಾವಾಗ ಸಿ.ಟಿ. ರವಿ ಅವರು ಪದೇ ಪದೇ ನಮ್ಮ ರಾಷ್ಟ್ರೀಯ ನಾಯಕರನ್ನ ದೂಷಿಸ್ತಾರೆ, ಆ ಒಂದು ಸಂದರ್ಭದಲ್ಲಿ ಒಂದು ಅಮಾಯಕ ಮಕ್ಕಳನ್ನ ನೀನು ಆಕ್ಸಿಡೆಂಟ್ ಮಾಡಿ ಕೊಂದವನಪ್ಪ, ನೀನು ಕೊಲೆಗಾರ ಅಂತ ಒಂದು ಹೇಳ್ತಾರೆ. ನೋಡಿ, ಸಾಕಷ್ಟು ಚರ್ಚೆಗಳಲ್ಲಿ ಕೊಲೆಗಡಕ, ಕೊಲೆಗಾರ ಅಂತ ಅನ್ನುವ ಪದವನ್ನ ಸರ್ವೇ ಸಾಮಾನ್ಯವಾಗಿ ನಾವು ಸದನದಲ್ಲಿ ಚರ್ಚೆಯಲ್ಲಿ ಪ್ರಯೋಗ ಮಾಡ್ತೀವಿ, ಮತ್ತೆ ಸಾಮಾನ್ಯವಾಗಿ ಜನರು ಕೂಡ ಅದನ್ನು ಪ್ರಯೋಗ ಮಾಡ್ತಾರೆ. ಆದರೆ ಆ ಒಂದು ಸಂದರ್ಭದಲ್ಲಿ ಸಿ.ಟಿ. ರವಿ ಅವರು ಬಳಕೆ ಮಾಡಿದಂಥ ಪದ ಯಾವುದೇ ಕಾರಣಕ್ಕೂ ನಾವು ಸಹಿಸುವುದಿಲ್ಲ, ಅದನ್ನು ನಾವು ಅಕ್ಸೆಪ್ಟ್ ಮಾಡೋದಿಲ್ಲ, ಅದನ್ನು ನಾವು ಖಂಡನೆ ಮಾಡ್ತೀವಿ. ನಮ್ಮ ಎಲ್ಲ ನಾಯಕರು ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಸಮಾಜ ಕೂಡ ಖಂಡನೆ ಮಾಡ್ತಾ ಇದೆ. ಎಲ್ಲ ಸಮಸ್ತ ಸ್ತ್ರೀ ಕುಲಕ್ಕೆ, ಅದು ಸದನದಲ್ಲಿ ನಿಂತು ಒಬ್ಬ ಸದನದ ಸದಸ್ಯನಾಗಿ ಏಕೈಕ ಮಹಿಳಾ ಮಂತ್ರಿ ಹಾಗೂ ಸಮಸ್ತ ಮಹಿಳಾ ಕುಲದ ಪ್ರತಿನಿಧಿಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಅವರ ಬಳಕೆ ಮಾಡಿದಂಥ ಪದವನ್ನು ನಾವು ಖಂಡನೆ ಮಾಡ್ತೀವಿ. ಮತ್ತೆ ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ಎಲ್ಲದಕ್ಕಿಂತ ಮೇಲಾಗಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನಾವು ಮಹಿಳೆಗೆ ಒಂದು ದೇವರ ಸ್ಥಾನವನ್ನು ಕೊಟ್ಟಿದ್ದೀವಿ. ತಾಯಿಯನ್ನ ನಾವು ದೇವಿ ಅಂತ ಕರಿತೀವಿ, ಒಂದು ದೇವರ ಸ್ಥಾನ ಕೊಟ್ಟಿದ್ದೀವಿ. ಅದಕ್ಕೆ ಅವರು ಅಪಮಾನ ಮಾಡಿದ್ದಾರೆ. ಅವರು ಯಾವುದೇ ಷರತ್ತಿಲ್ಲದೆ ಕ್ಷಮೆ ಕೇಳಬೇಕು, ಮತ್ತೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ನಿನ್ನೆ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ, ಬಂಧಿಸಿದ್ದಾರೆ. ಆದ್ರೆ ಎಲ್ಲೂ ಕೂಡ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಲ್ಲ. ಹೀಗಾಗಿ ನನ್ನ ಜೀವಕ್ಕೆ ಇದಿದೆ, ಭಯ ಇದೆ. ರಾತ್ರಿ ಪೂರ್ತಿ ಪೊಲೀಸರು ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತ ಹೇಳಿ ಸಿ.ಟಿ. ರವಿ ಅವರು ಆ ರೀತಿ ಏನಿರಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟು ಇಂಥ ಒಂದು ಸಿಚುವೇಶನ್ಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿನ ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅವ್ರು ಏನಾದರೂ ಸ್ಟೆಪ್ಸ್ ತಗೊಂಡಿರ್ಬೋದು. ಆದರೆ ಕರ್ನಾಟಕ ರಾಜ್ಯದ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಮಗೆ ನಂಬಿಕೆ ಇದೆ. ಬಿಜೆಪಿ ಅವ್ರಿಗೆ ಯಾವತ್ತೂ ನಂಬಿಕೆ ಇಲ್ಲ. ಸಾಕಷ್ಟು ಸಲ ಚರ್ಚೆಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ದವ್ರ ಮೇಲೆ ಅವರು ಅಪನಂಬಿಕೆ ತೋರಿಸಿದ್ದಾರೆ. ಯಾವುದೇ ಒಂದು ಸಣ್ಣ ಕೇಸ್ ಇದ್ರು ಸಿಬಿಐ ಕೊಡಿ, ಇಡಿ ಕೊಡಿ, ಅಲ್ಲಿ ರೆಫರ್ ಮಾಡಿ, ಇಲ್ಲಿ ರೆಫರ್ ಮಾಡಿ, ಅವ್ರಿಗೆ ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ಇವಾಗಲೂ ಕೂಡ ಅವ್ರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ, ಅವರು ಸಕ್ಷಮವಾಗಿದ್ದಾರೆ ಇಂಥ ಎಲ್ಲ ಕೇಸ್ಗಳನ್ನ ಹ್ಯಾಂಡಲ್ ಮಾಡಲಿಕ್ಕೆ. ಕಾನೂನಿನ ಚೌಕಟ್ಟಿನಲ್ಲಿ ಅವ್ರು ಏನೇನು ಮಾಡ್ಬೇಕು ಅವ್ರು ಮಾಡ್ತಾರೆ. ನಾನು ಹೇಳೇ ಇಲ್ಲ ಆ ಪದ ಅಂತ ಸಮರ್ಥನೆ ಮಾಡ್ಕೊಳ್ಳೋದು ಎಷ್ಟು ಸರಿ ಅಲ್ಲ. ಹೇಳೇ ಇಲ್ಲ ಅಂದ ತಕ್ಷಣ ಮತ್ತೆ ಮಾಧ್ಯಮದಲ್ಲಿ ನೀವೇ ತೋರಿಸಿದಾರಲ್ಲ ಆ ಪದ ಅವ್ರು ಮಾತಾಡಿದ್ದು. ಅವ್ರು ಸುಳ್ಳು ಮಾತಾಡಿದ್ದಾರೆ. ಸಭಾಪತಿಗಳಿಗೆ ನಿನ್ನೆ ಅವರು ಲಿಖಿತವಾಗಿ ಏನು ದೂರು ಕೊಟ್ಟಿದ್ದಾರೆ, ಆ ದೂರಿನಲ್ಲಿ ಆ ಪದ ನಾನು ಹೇಳೇ ಇಲ್ಲ ಅಂತ ಮಾನ್ಯ ಸಭಾಪತಿಗಳ ಮುಂದೆ ಕೂಡ ಸುಳ್ಳು ಹೇಳಿದ್ದಾರೆ ಅವರು. ಅದು ಕೂಡ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅಪರಾಧನೇ ಕೂಡ. ಆ ಪೂಜ್ಯ ಸ್ಥಾನಕ್ಕೆ ನೀವು ಅಗೌರವ ಕೊಟ್ಟು ಆ ಪೂಜ್ಯ ಸ್ಥಾನದ ಮುಂದೆ ನೀವು ಲಿಖಿತವಾಗಿ ತಪ್ಪು ಹೇಳಿದ್ದೀರಾ ಅಂತ ಸುಳ್ಳು ಹೇಳಿದ್ದೀರಾ. ಇವಾಗ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ. ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಆಡಿದಂತ ಮಾತುಗಳು ಕೂಡ ಇವಾಗ ನನಗೆ ನನ್ನ ಮೊಬೈಲ್ನಲ್ಲಿ ಆಡಿಯೋ ಕ್ಲಿಪ್ ಇವಾಗ ಲಭ್ಯವಾಗಿದೆ. ನಿಮಗೆಲ್ಲ ಸಿಕ್ಕಿದೆಯೋ ಗೊತ್ತಿಲ್ಲ. ನಿಮಗೂ ಸಿಕ್ಕಿದೆಯಾ? ನಮ್ಮ ರಾಹುಲ್ ಗಾಂಧಿ ನಮ್ಮ ಇದು ನಮ್ಮ ನಾಯಕರ ಬಗ್ಗೆ ಅವರು ಆಡಿದಂತ ಮಾತುಗಳು ಈ ರೀತಿ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಹೌಸ್ ಪಾರ್ಲಿಮೆಂಟ್, ಪ್ರಧಾನ ಮಂತ್ರಿಯ ನೆರಳು ಅಂತ ಅವ್ರನ್ನ ಕರೀತಾರೆ. ಅಂತವ್ರ ಬಗ್ಗೆ ಯಾವುದೇ ಘನತೆ ಇಲ್ಲದೆ ಈ ರೀತಿ ಅವಾಚ್ಯ ಶಬ್ದಗಳನ್ನು ಇವರು ಯೂಸ್ ಮಾಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ಬೇಕಾ?
ನಾವು ಸುಮ್ಮನೆ ಕೂತ್ಕೊಳ್ಬೇಕಾ? ಯಾರೇ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಥಾನದಲ್ಲಿ ಯಾರೇ ಇದ್ರು ಕೂಡ ನಮ್ಮ ನಾಯಕರ ಬಗ್ಗೆ ಆ ರೀತಿ ಆಡಿದಂತ ಮಾತುಗಳಲ್ಲಿ ಅವರು ಒಂದು ಭರದಲ್ಲಿ ನೀನು ಏನಪ್ಪ, ನೀನು ಅಮಾಯಕರನ್ನ ಕೊಂದಿದೀಯ, ನೀನು ಕೊಲೆಗಾರ ಅಂತ ಕರೆದಿದ್ದಾರೆ. ಏನ್ ತಪ್ಪಿದೆ? ನೀನು ಅಮಾಯಕರನ್ನ ಕೊಂದಿದೀಯ ಅಂತ ಕರೆದಿದ್ದಾರೆ. ಆದ್ರೆ ಇವ್ರು ಆಡಿದಂತ ಮಾತುಗಳನ್ನ ನಾವು ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಕಾರಣಕ್ಕೂ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಇಡೀ ಕರ್ನಾಟಕದ ಜನತೆ ನಮ್ಮ ಹಿಂದಿದ್ದಾರೆ. ನಿನ್ನೆಯಿಂದ ಎಲ್ಲಾ ಕಡೆಯಿಂದ ನಮಗೆ ಫೋನ್ ಬರ್ತಾ ಇದೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬಾ ನೋವುದಲ್ಲಿದ್ದಾರೆ. ಅವರು ಸಾಕಷ್ಟು ಅವ್ರ ಮನಸ್ಸಿಗೆ ತುಂಬಾ ನೋವಾಗಿದೆ. ಅವ್ರು ಈಗಲೂ ಕೂಡ ಅದನ್ನ ನಂಬಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಒಬ್ರು ಸದನದಲ್ಲಿ ಈ ರೀತಿ ನನಗೆ ಅಗೌರವ ತೋರಿಸಿದ್ರು ಅಂತ. ಆದ್ರೂ ನಾವೆಲ್ಲ ಅವ್ರಿಗೆ ಧೈರ್ಯ ಹೇಳಿದ್ವಿ. ಪಕ್ಷ ಅವ್ರ ಜೊತೆ ಇದೆ, ಎಲ್ಲ ನಾಯಕರು ಅವ್ರ ಜೊತೆ ಇದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಸಿ.ಟಿ. ರವಿ ಅವರಿಗೆ ಶಿಕ್ಷೆ ಆಗುವ ಮೂಲಕ ಒಂದು ಮೆಸೇಜ್ ಹೋಗಬೇಕು. ಈ ರೀತಿ ನೀವು ಯಾರಿಗೂ ಮಾತಾಡಬಾರ್ದು ಅಂತ ಒಂದು ಮೆಸೇಜ್ ಹೋಗ್ಬೇಕು. ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆ ನಾವಿದ್ದೀವಿ. ಸದನದ ಒಳಗೂ ಸ್ವಲ್ಪ ಚೀಮಾರಿ ಹಾಕುವಂತ ಕೆಲಸ ಆಯ್ತು. ಆದ್ರೂ ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಎಷ್ಟು ಸರಿ? ಅಂದ್ರೆ DCM ಅವರು ಬೈದ್ರು ಅವರಿಗೆ, ಅಂದ್ರೆ ಕಲಾಪ ಮುಂದೂಡಿದ ಮೇಲೂ ಕೂಡ ನಾವೆಲ್ಲ ಅಲ್ಲಿದ್ವಿ. ಆ ಸಂದರ್ಭದಲ್ಲೂ ಇಷ್ಟು ಜನ ಕಾಂಗ್ರೆಸ್ನವರು ಅದನ್ನ ಹೇಳ್ತಾ ಇದ್ರು. ಅದನ್ನ ಒಂದು ರೀತಿಯಲ್ಲಿ ದಾಷ್ಟ್ಯದ ರೀತಿಯಲ್ಲಿ. ಅದೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ಬಿಜೆಪಿ ಅವರು ಇದನ್ನ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರು, ಎರಡೂ ಕಡೆಯಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ಬೋದು, ಅವರ ಸೀನಿಯರ್ ಲೀಡರ್ಸ್ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇದನ್ನೇ ನೋಡಿದ್ರೆ ನನಗೂ ಎಲ್ಲೋ ಒಂದ್ ಕಡೆ ಅರ್ಥ ಆಗ್ತಾ ಇಲ್ಲ. ಏನು ಇದು ಬಿಜೆಪಿ ಅವರು ಸಮರ್ಥನೆ ಮಾಡ್ಕೊಂಡ್ರೆ ಓಪನ್ ಆಗಿ ಅವ್ರು ಹೇಳ್ಬೇಕು, ಆಯ್ತಪ್ಪ ಸಿ.ಟಿ. ರವಿ ಅಂದಿದ್ದು ಸರಿ ಇದೆ ಅಂತ ಅವರು ಏನಾದ್ರು ಸ್ಟೇಟ್ಮೆಂಟ್ ಆದ್ರೂ ಕೊಡ್ಬೇಕು. ಇಲ್ಲಾಂತಾರೆ ಇದು ಜನರಿಗೆ ತಪ್ಪು ಸಂದೇಶ ಕೊಟ್ಟಂಗಾಗುತ್ತೆ. ನೀವು ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ. ಹಾಗಾದ್ರೆ ನಾನು ಬಿಜೆಪಿ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ, ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಸಿ.ಟಿ. ರವಿ ಅವರು ಮಹಿಳೆಯರಿಗೆ ಮಾಡಿದಂತ ಅಪಮಾನವನ್ನ, ತೋರಿದಂತ ಅಗೌರವವನ್ನ ನೀವು ಸಮರ್ಥನೆ ಮಾಡ್ಕೊಳ್ತಿದ್ರಾ, ಅಥವಾ ಅವರು ಬಳಕೆ ಮಾಡಿದಂತ ಪದವನ್ನ ನೀವು ಸಮರ್ಥನೆ ಮಾಡ್ಕೊಳ್ತಿದ್ದೀರಾ ಅಂತ ವಿಜೇಂದ್ರ ಅವರು ಅಥವಾ ಆರ್ ಅಶೋಕ್ ಅವರು ನೀವು ಇದಕ್ಕೆ ಸ್ಪಷ್ಟನೆ ಕೊಡ್ಬೇಕಂತ ತಮ್ಮ ಮೂಲಕ ಕೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.